सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ओम शांति शांति शांति। ನಾನು ಯಾತಕ್ಕೆ ದೀಪ ಅಲ್ಲೇ ಇರಲಿ ಅಂತ ಹೇಳಿದೆ ಅಂದ್ರೆ, ನಾವೆಲ್ಲ ದೀಪ ಹಚ್ತೇವೆ, ಅದರ ಬಗ್ಗೆ ತಿಳುವಳಿಕೆ ಏನು ಅನ್ನೋದು ಬೇಕು, ಅದಕ್ಕೆ ಹೇಳಲಿಕ್ಕೋಸ್ಕರ ಇಟ್ಕೊಂಡಿದ್ವಿ. ನಾವು 5 ದೀಪ ಹಚ್ಚಿದ್ವಿ. ಈ 5 ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ಪ್ರಕೃತಿಯ ಪರಿಪೂರ್ಣವಾಗಿರುವಂತ ಸೃಷ್ಟಿಯ ಮೂಲ ಸ್ತಂಭಗಳಿವು. ಅದನ್ನ ಪಂಚಭೂತಗಳು ಅಂತ ನಾವು ಕರೀತೇವೆ. ನೀರು ಅಲ್ಲ, ಭೂಮಿ, ನೀರು, ವಾಯು, ತೇಜಸ್ಸು, ಆಕಾಶ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಇವು 5. ಈ ಇಡೀ ಸೃಷ್ಟಿ ಎಲ್ಲ ರಚನೆ ಆಗಿರುವುದು 5ರಿಂದ. 5ರ ಜೊತೆಯಲ್ಲಿ ನಮ್ಮ ಸಂವಹನ ಇರಬೇಕು ಅಂತ ಹೇಳಿ ಭಗವಂತ ನಮಗೆ 5 ಇಂದ್ರಿಯಗಳನ್ನ ಕೊಟ್ಟಿದ್ದಾನೆ. ಮೂಗು, ಬಾಯಿ, ಕಿವಿ, ಕಣ್ಣು ಮತ್ತು ಚರ್ಮ. ಇವು ಹೀಗಿದ್ರೆ ಯಾವ ಕೆಲಸನೂ ನಾವು ಮಾಡ್ಲಿಕ್ಕಾಗೋದಿಲ್ಲ. ಆದ್ರೆ ಹೀಗೆ ಜೋಡಿಸಿದ್ರೆ ಸಹನಾವವತು, ಎಲ್ಲವೂ ಒಟ್ಟುಗೂಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲ ಕೆಲಸಗಳು ಸಾಧನೆ ಆಗ್ತವೆ. ಈಗ ನೋಡಿ, ನಾವು 5 ದೀಪಗಳನ್ನ ಬೇರೆ ಬೇರೆ ರೀತಿಯಿಂದ ಹಚ್ಚಿದ್ವಿ, ಕೆಲವು ಆರೋದ್ವು, ಒಂದೇ ಒಂದು ನರಳ್ತಾ ಇದೆ. ಹೀಗಿದ್ರೆ ಏನೂ ಪ್ರಯೋಜನ ಇಲ್ಲ. ಸಂಘಚ್ಚದ್ವಂ, ಒಟ್ಟುಗೂಡಬೇಕು ಅಂತ ಅನ್ನುವಂಥದ್ದು ಇದರ ಮೂಲ ಸತ್ವ. ನಮಗೆ ಎಲ್ಲ ಋಷಿಗಳು ಹೇಳ್ಕೊಟ್ಟಿದ್ದೇನೆ, ಹೀಗಾಗಬೇಡಿ, ಹೀಗಿರಿ. ಸಹನಾವವತು, ಒಟ್ಟಿಗೆ ಸೇರೋಣ. ಸಹನೌ ಭುನಕ್ತು, ಒಟ್ಟಿಗೆ ಊಟ ಮಾಡೋಣ. ಸಹವೀರ್ಯಂ ಕರವಾವಹೈ, ಎಲ್ಲರೂ ಸೇರಿ ಕರ್ತವ್ಯವನ್ನ ನಿರ್ವಹಿಸೋಣ. ಯಾರಲ್ಲಿಯೂ ದ್ವಂದ್ವ ಬೇಡ ಅಂತ ಹೇಳಿದ್ರು. ಸರಳವಾದ ಮಾತು, ಎಷ್ಟು ಗಹನತೆ ಇದೆ ನೋಡಿ. ನಾವೆಲ್ಲ ಹೀಗಿರ್ತೇವೆ, ಒಂದು ದೊಡ್ಡದು, ಒಂದು ಸಣ್ಣದು, ಒಂದು ಆ ಕಡೆ, ಒಂದು ಈ ಕಡೆ, ಎಲ್ಲವೂ ಯಾವುದಕ್ಕೂ ಯಾವುದು ಸಹಕಾರ ಇಲ್ಲದೆ ಎಲ್ಲ ಅರ್ಹ ಹೋಗ್ತದೆ. ಆ ಲೆಕ್ಕ ಆಗಬಾರ್ದು. ನಮ್ಮ ಮನಸ್ಸಿನ ಚಿಂತನೆಗಳು ಸಹ ಒಟ್ಟಿಗೆ ಸೇರಬೇಕು. ಅದು ಒಟ್ಟಿಗೆ ಒಂದೇ ನೆಲೆಯಲ್ಲಿ ಅದು ಪರಿಪೂರ್ಣತೆಯನ್ನು ಹೊಂದಬೇಕು. ಆಗ ಅದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಲೋಪದೋಷಗಳು ಬರೋದಿಲ್ಲ, ಪರಿಪೂರ್ಣತೆಯನ್ನು ಹೊಂದುತ್ತದೆ. ಈ ವಾಸ್ತವತೆಯನ್ನ ನಾವು ಕಲಿಬೇಕು. ಪತ್ರಿಜಿಯವರು ಪ್ರಾರಂಭ ಮಾಡಿದಂತಹ ಪಿರಾಮಿಡ್ ಧ್ಯಾನ ಕೇಂದ್ರ, ಪತ್ರಿಜಿಯವರು ನಮಗೆ ಬಹಳ ಆಪ್ತರು. ಅನೇಕ ಬಾರಿ ಅವರ ಧ್ಯಾನ ಮಹಾಯಜ್ಞದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅಷ್ಟೇ ಅಲ್ಲ, ಅವರು ಪರಮಾತ್ಮನ ಹತ್ರ ಹೋದ ಮೇಲೂ ಸಹ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ನಮ್ಮ ಅಪ್ಪಾಜಿಯವರು ಪಿರಮಿಡ್ ಧ್ಯಾನ ಕೇಂದ್ರ ರಾಮನಗರದ್ದು 9ನೇ ವರ್ಷ ಅಂತ ಹೇಳಿದಾಗ ಬಹಳ ಸಂತೋಷ ಆಯಿತು. ಅವರು ಬೇರೆ ಅಲ್ಲ, ಪತ್ರಿಜಿಯವರು ಬೇರೆ ಅಲ್ಲ ಅಂತ ಹೇಳಿ ಈ ಕಾರ್ಯಕ್ರಮದ ನಿಮ್ಮೆಲ್ಲರನ್ನ ನೋಡ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಈ ಕಾರ್ಯಕ್ರಮ, ಈ ಕೇಂದ್ರವನ್ನ ಪತ್ರಿಜಿಯವರು ಪ್ರಾರಂಭ ಮಾಡಿದ್ದಾರೆ 17ರಲ್ಲಿ. ಅಂದ್ರೆ ಅವರ ಸಂಕಲ್ಪ ಶಕ್ತಿ ಸಂಪೂರ್ಣವಾಗಿ ಇದರ ಜೊತೆಯಲ್ಲಿದೆ. ಗುರುಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗ ಧ್ಯಾನ ಕೇಂದ್ರ, ಯೋಗ ಕೇಂದ್ರ, ಧ್ಯಾನ ಮಹಾಯಜ್ಞ, ಈ ಎಲ್ಲ ವಿಚಾರಗಳನ್ನ ನಾವೆಲ್ಲ ಮಾತಾಡ್ತಾ ಇದ್ದೇವೆ. ಧ್ಯಾನ ಅಂತ ಅನ್ನುವಂಥದ್ದು, ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್.
ನಮ್ಮ ಸಾಧನೆಯ ಅಷ್ಟಾಂಗದ ನೆಲೆಯಲ್ಲಿ ಪರಿಪೂರ್ಣವಾದಂತಹ ಸಾಧನೆಯ ಹಂತದಲ್ಲಿ ನಾವು ಅದನ್ನ ಗುರುತಿಸಬೇಕು. ಪತಂಜಲಿ ಮುನಿಗಳು ಈ ಶರೀರವನ್ನು ಆಧರಿಸಿ ಸಾಧನೆ ಮಾಡ್ತಕ್ಕಂಥ ನೆಲೆಯನ್ನ 8 ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಅದನ್ನ ಅಷ್ಟ ಅಂಗಯೋಗಗಳು ಅಂತ ನಾವು ಕರಿತೇವೆ. ಅದರಲ್ಲಿ ಮೊದಲನೆಯ 4 ಇದೆಯಲ್ಲ, ಇದು ಪೂರ್ವ ಸಿದ್ಧತೆ. ಯಾವುದು ಮೊದಲನೇ 4? ಯಮ, ನಿಯಮ, ಆಸನ, ಪ್ರಾಣಾಯಾಮ. ಇವು 4 ಪೂರ್ವ ಸಿದ್ಧತೆ. ಯಮ ಅಂದ್ರೇನು? ನಾವು ಯಾರೋ ಯಮಲೋಕದಲ್ಲಿರೋ ದೇವರು ಅಂತ ತಿಳ್ಕೊಳ್ಬೇಡಿ. ಯಮ ಅಂತ ಹೇಳಿದ್ರೆ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅಂತ ಅನ್ನುವಂತ ಖಚಿತವಾಗಿರುವಂತ ಮಾಹಿತಿ ಇದೆಯಲ್ಲ, ಅದು ಯಮ. ನೋಡಿ, ಉಪನಿಷತ್ನಲ್ಲಿ ಹೇಳಿದ್ರು, ಸತ್ಯಂ ವದ, ಧರ್ಮಂ ಚರ, ಸತ್ಯವನ್ನ ಹೇಳು, ಧರ್ಮದಲ್ಲಿ ನಡೆ, ಯಾವುದರಲ್ಲಿಯೂ ವ್ಯತ್ಯಾಸ ಮಾಡಬೇಡ ಇತ್ಯಾದಿ ಬೋಧನೆಗಳಿದೆಯಲ್ಲ, ಇದೆಲ್ಲ ಯಮ. ನಾವು ನಮ್ಮ ಬದುಕಿನಲ್ಲಿ ಹೇಗಿರಬೇಕು, ಹೇಗೆ ಸಾಧನೆ ಮಾಡಬೇಕು, ಯಾವುದನ್ನ ನಾವು ಅಳವಡಿಸಿಕೊಳ್ಬೇಕು, ಯಾವುದನ್ನ ದೂರ ಇಡಬೇಕು ಅಂತ ಅನ್ನುವಂತ ಮೂಲ ತಿಳುವಳಿಕೆಯ ವ್ಯವಸ್ಥೆ ಇದೆಯಲ್ಲ, ಥಿಯರಿ ಇದೆಯಲ್ಲ, ಇದು ಯಮ. ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆ ಮಾಡೋದಿದೆಯಲ್ಲ, ಪ್ರಾಕ್ಟಿಕಲ್ ಇದೆಯಲ್ಲ, ಇದು ನಿಯಮ. ಇವೆರಡನ್ನ ನಾವು ಖಚಿತಗೊಳಿಸ್ಕೊಂಡ್ಮೇಲೆ ಆಸನಗಳ ಬಗ್ಗೆ ಹೇಳಿದ್ರು. ಈಗೆಲ್ಲ ಆಸನ ಮಾಡುವವರೆಲ್ಲರೂ ಯೋಗಿಗಳು ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. ನೋಡಿ, ನಮ್ಮ ಶರೀರದಲ್ಲಿ ಲೌಕಿಕವಾಗೂ ನಾವೆಲ್ಲ ಜಿಮ್ನಾಸ್ಟಿಕ್ ವ್ಯವಸ್ಥೆ ಮಾಡ್ತೇವೆ, ವ್ಯಾಯಾಮ ಮಾಡ್ತೇವೆ, ಓಡ್ತೇವೆ. ಯಾಕೆಂದ್ರೆ ಶರೀರ ಪಟುವಾಗಿರಬೇಕು, ಸ್ಥಿರವಾಗಿರಬೇಕು, ಖಚಿತವಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ನಾವೆಲ್ಲ ಏನು ಮಾಡ್ತೀವಲ್ಲ, ನಾವು ಬರೀ ಶರೀರದ ಲೆಕ್ಕದಲ್ಲಿ ಅಷ್ಟೇ ಮಾಡ್ತೇವೆ. ಆದ್ರೆ ಆಸನ ಅಂತ ಅನ್ನೋದು ಏನು ಹೇಳಿದ್ರು ಅಂದ್ರೆ, ಶರೀರದ ಎಲ್ಲ ಅಂಗಗಳು ಎಲ್ಲದರ ಜೊತೆಯಲ್ಲಿ ಹೊಂದಿಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಶರೀರ ಯಾವತ್ತೂ ನೋವನ್ನು ಅನುಭವಿಸದೆ ನಮಗೆ ಸಹಕಾರಿಯಾಗುವ ರೀತಿಯಲ್ಲಿ ಅನುಕೂಲ ಮಾಡಿಕೊಡೋದಿದೆಯಲ್ಲ, ಇದು ಆಸನ. ಸ್ಥಿರ ಸುಖಂ ಆಸನಂ ಅಂತ ಹೇಳಿದ್ರು. ನಾವೆಲ್ಲ ಆಸನಕ್ಕೆ ನಿಂತೋಗಿದ್ದೇವೆ. ನಾನು 108 ಆಸನ ಹಾಕ್ತೇನೆ, 68 ಆಸನ ಹಾಕ್ತೇನೆ, ಇಷ್ಟು ಆಸನ ಹಾಕ್ತೇನೆ, ಇಷ್ಟು ರೀತಿಯಲ್ಲಿ ಮಾಡ್ತೇನೆ ಅನ್ನೋದ್ರಲ್ಲೇ ಮಹಾ ದೊಡ್ಡದು ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ, ಈಗ ನಮ್ಮ ಸಂಗೀತ ಬಹಳ ಅದ್ಭುತವಾದ ರೀತಿಯಲ್ಲಿ ಅವ್ರು ನಡೆಸಿದ್ರು. ಅದು ಯಾವಾಗಲೂ ನಮ್ಮ ತಲೆಯಲ್ಲಿ ಅದು ಇರಲೇಬೇಕು. ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾರಲ್ಲ, ಶ್ರುತಿ ಮಾಡ್ಕೊಳ್ತಾರಲ್ಲ, ಆ ಶ್ರುತಿ ಸಂಪೂರ್ಣವಾಗಿ ಖಚಿತವಾಗಿದ್ದಾಗ ಮಾತ್ರ ನಾದ ಸರಿಯಾದ ರೀತಿಯಿಂದ ಬರ್ತದೆ. ಶ್ರುತಿ ಅಪಶ್ರುತಿ ಆದ್ರೆ ನಾದ ಅನುಸಂಧಾನ ಆಗೋದಿಲ್ಲ. ಹಾಗೆ ಶರೀರವನ್ನ ಶ್ರುತಿಗೊಳಿಸುವಂತಹ ಶಕ್ತಿ ಅದು ಆಸನ. ಅದಾದ ಮೇಲೆ 72,000 ನಾಡಿ ಮಾರ್ಗಗಳೇನಿವೆಯಲ್ಲ, ಅವೆಲ್ಲವೂ ಸಂಪೂರ್ಣವಾಗಿ ಜಾಗೃತವಾಗಿ ಪರಸ್ಪರ ನೆಲೆಯನ್ನ ಪೂರ್ಣಗೊಳಿಸಿಕೊಳ್ಳುವಂತ ನೆಲೆ ಇದೆಯಲ್ಲ, ಇದು ಪ್ರಾಣಾಯಾಮ. ನಾವೇನ್ ಮಾಡ್ತಾ ಇದ್ದೀವಿ ಪ್ರಾಣಾಯಾಮ ಅಂದ್ರೆ, 3 ಸತಿ ಉಸಿರು ಎಳ್ಕೋ, 4 ಸತಿ ಉಸಿರು ಬಿಡು, ಮಧ್ಯ ಹಿಡ್ಕೋ, ಹಿಂಗ್ ಮಾಡು, ಬರೀ ಇಷ್ಟೇ ಅಲ್ಲ. ಉಸಿರಾಡೋದಷ್ಟೇ ಪ್ರಾಣ ಅಲ್ಲ. ಶರೀರದಲ್ಲಿರ್ತಕ್ಕಂಥ ಚೈತನ್ಯ ನಮ್ಮ ನಾಡಿ ಮಾರ್ಗದಲ್ಲಿ ಒಂದೊಂದರಲ್ಲಿಯೂ ಪರಿಪೂರ್ಣವಾಗಿ ತುಂಬಿರಬೇಕು, ಫುಲ್ ಚಾರ್ಜ್ಡ್ ಆಗಬೇಕು. ಈಗ ನೋಡಿ, ನಾವು ಒಂದು ಬ್ಯಾಟ್ರಿ ಸೆಲ್ ತಗೊಳ್ತೀವಿ. ಬ್ಯಾಟ್ರಿ ಸೆಲ್ ನಲ್ಲಿ ಏನಿದೆ? ಕರೆಂಟ್. ಅದು ಕರೆಂಟ್ ಎಲ್ಲಿದೆ? ಅದರಲ್ಲಿರ್ತಕ್ಕಂಥ ಒಂದೊಂದು ಅಣುಗಳು ಸಹ ಪರಿಪೂರ್ಣವಾಗಿ ಅದರಲ್ಲಿ ಆ ವಿದ್ಯುತ್ತನ್ನ ಹಿಡಿದಿಟ್ಟುಕೊಂಡಿರ್ತವೆ. ಒಂದೊಂದು ಸಪರೇಟೇ. ಆದರೆ ಎಲ್ಲವೂ ಪರಿಪೂರ್ಣವಾಗಿ ಕರೆಂಟ್ ಅನ್ನ ಹಿಡಿದಿಟ್ಟುಕೊಂಡಾಗ ಅದು ಸಂಪೂರ್ಣವಾಗಿ ವಿದ್ಯುನ್ಮಯವಾಗ್ತದೆ. ಹಾಗೆ ಇಡೀ ಶರೀರವನ್ನ ಪ್ರಾಣಶಕ್ತಿಯನ್ನ ಕೂಡಿಸಿ ಹಿಡಿದಿಡೋದಿದೆಯಲ್ಲ, ಇದು ಪ್ರಾಣಾಯಾಮ. ಪ್ರಾಣಾಯಾಮ ಆದ್ಮೇಲೆ ಏನಾಗ್ತದೆ ಅಂತಂದ್ರೆ, ನಮ್ಮ ಇಂದ್ರಿಯಗಳೆಲ್ಲವೂ ಹೊರಮುಖವಾಗಿ ಸಂಪೂರ್ಣವಾಗಿ ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಶುರು ಮಾಡ್ತದೆ.
ಇವರು ಮಹಾಯೋಗಿ ತಪಸ್ವಿಗಳು ಪವಾಡಗಳನ್ನು ಮಾಡ್ತಾರೆ, ಇವೆಲ್ಲವೂ ಹೊರಮುಖವಾಗಿರುವಂಥದ್ದು. ಆದ್ರೆ ಋಷಿಗಳು ಹೇಳಿದ್ರು ಹೊರಮುಖ ಮುಖ್ಯ ಅಲ್ಲ, ಒಳಗಡೆ ಕೂಡಿಟ್ಟುಕೊಂಡ್ರು. ಹೊರಮುಖವಾಗಿರ್ತಕ್ಕಂಥ ಇಂದ್ರಿಯಗಳೇನಿದೆಯಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು, ಅದು ಸಂಪೂರ್ಣವಾಗಿ ಅಂತರ್ಮುಖಿಯಾಗಬೇಕು. ನಾವು ಕಣ್ಣಿನಿಂದ ಹೊರಗಡೆ ನೋಡ್ತೇವೆ, ಒಳಗೆ ನೋಡ್ಕೊಳ್ಬೇಕು. ಮಾತಿನಿಂದ ಧ್ವನಿಯಿಂದ ಹೊರಗಿನದನ್ನು ಹೇಳ್ತೇವೆ, ಮೌನದಿಂದ ಅದನ್ನ ಒಳಮುಖ ಮಾಡ್ಕೊಳ್ಬೇಕು. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಕಿವಿ ಬಹಳ ಸೂಕ್ಷ್ಮ ಅಲ್ವಾ? ಒಂದು ಸೂಜಿ ನೆಲಕ್ಕೆ ಬಿದ್ದರೂ ಸಹ ಏನೋ ಬಿತ್ತಲ್ಲ ಅಂತ ನೋಡ್ತೇವೆ. ಸೂಜಿ ಬಿದ್ದ ಶಬ್ದವನ್ನು ಕೇಳಿಸಿಕೊಳ್ಳುವಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಕಿವಿ ನಮ್ಮ ಹೃದಯಕ್ಕೆ ಬಹಳ ಹತ್ರ ಇದೆ. ನಮ್ಮ ನಾಡಿ ಮಿಡಿತಾ ಇದೆಯಲ್ಲ, ಲಬ್ ಡಬ್ ಅಂತ ಕಿವಿ ಕೇಳಿಸ್ತದ ಅದು? ಯಾಕೆ? ಕಿವಿ ಹೊರಮುಖವಾಗಿದೆ, ಹೀಗಿಲ್ಲ. ಹೀಗಿರುವ ಎಲ್ಲ ಇಂದ್ರಿಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಹೀಗೆ ಮಾಡಿಕೊಳ್ಳೋದಿದೆಯಲ್ಲ, ಇದು ಪ್ರತ್ಯಾಹಾರ. ಹೊರನೋಟವನ್ನ ಒಳನೋಟವಾಗಿ ನೋಡುವಂತದ್ದು, ಒಳಗಿನ ಶಬ್ದವನ್ನ ಶಬ್ದದೊಳಗನ ನಿಶ್ಶಬ್ದವನ್ನ ಕೇಳುವಂಥದ್ದು, ಸ್ಪರ್ಶವಿಲ್ಲದೆ ಇರತಕ್ಕಂಥದ್ದನ್ನ ನಾವು ಅನುಭವಿಸ್ತಕ್ಕಂಥದ್ದು, ಎಲ್ಲವನ್ನೂ ಒಳನೋಟದಲ್ಲಿ ನೋಡಿಕೊಳ್ಳೋದಿದೆಯಲ್ಲ, ಇದು ಪ್ರತ್ಯಾಹಾರ. ಇವಿಷ್ಟು ಮಾರ್ಗದ ಕ್ರಿಯೆಗಳಾದ ಮೇಲೆ ಮುಂದಿನ 4 ಕ್ರಿಯೆಗಳಿದೆಯಲ್ಲ, ಧ್ಯಾನ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಪ್ರತ್ಯಾಹಾರ ಒಳಮುಖ ಮಾಡಿಕೊಂಡ ಮೇಲೆ ಮುಂದೆ ಬರ್ತಕ್ಕಂಥದ್ದು ಧ್ಯಾನ. ಈ ಧ್ಯಾನದ ನೆಲೆಗೆ ಎಲ್ಲರನ್ನೂ ತಲುಪಿಸ್ಬೇಕು ಅಂತ ಹೇಳಿ ಪತ್ರಿಜಿಯವರು ಎಲ್ಲರೂ ಧ್ಯಾನವನ್ನು ಅನುಭವಿಸಲಿಕ್ಕೆ ಬೇಕಾದಂತ ಒಂದು ತಂತ್ರ ವ್ಯವಸ್ಥೆಯನ್ನ ಜೋಡಿಸಿ ಯೋಗದ ಜೊತೆಯಲ್ಲಿ ನಮ್ಮೆಲ್ಲರನ್ನ ಕರ್ಕೊಂಡು ಬಂದರು. ಅದೇ ಪಿರಮಿಡ್ ಧ್ಯಾನ ಯೋಗ. ಪಿರಮಿಡ್ ಅಂತ ಅನ್ನುವಂಥದ್ದು ಈಜಿಪ್ಟ್ನಲ್ಲಿ ಅಲ್ಲಿ ಇಲ್ಲಿ ಬೇಕಾದಷ್ಟು ಪಿರಮಿಡ್ಗಳಿವೆ ಅಂತ ನಾವು ಅಷ್ಟೇ ನೋಡ್ತೀವಿ ಪೌರಾಣಿಕವಾಗಿ. ಧ್ಯಾನದ ನೆಲೆಯಲ್ಲಿ ನಮ್ಮ ಚದುರಿ ಹೋದಂತ ಎಲ್ಲ ಕರ್ಣೇಂದ್ರಿಯಗಳು, ಅಂತಃಕರಣ ಚತುಷ್ಟಯಗಳೆಲ್ಲವನ್ನೂ ಒಟ್ಟುಗೂಡಿಸಿ ಒಂದು ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ನೆಲೆ ಇದೆಯಲ್ಲ, ಇದನ್ನ ನಮ್ಮ ಋಷಿ ಮುನಿಗಳು ಮಾಡಿದ್ದು. ಅಲ್ಲಿರುವಂತ ಪಿರಮಿಡ್ಗಳು ಅವರು ಯಾರೋ ಕಟ್ಟಿದ್ದು ಅಂತ ಅಲ್ಲ, ನಮ್ಮ ಋಷಿಗಳ ಪ್ರೇರಣೆಯಿಂದ ಆದದ್ದು. ಪಿರಮಿಡ್ ಅಂತ ಅನ್ನುವಂಥದ್ದು ಯಾವುದನ್ನು ಕೆಡದೆ ಅದರಲ್ಲಿ ಸಂಪೂರ್ಣವಾಗಿ ಅದನ್ನ ಹಿಡಿದಿಟ್ಕೊಳ್ತಕ್ಕಂಥ ಯೋಗ್ಯತೆಯನ್ನ ಸಂಪಾದನೆ ಮಾಡಿಕೊಡ್ತದೆ. ಇದೆಲ್ಲ ಋಷಿಮುನಿಗಳಿಂದ ಹೋದದ್ದು. ಅದನ್ನ ಪಿರಮಿಡ್ ಅಂತ ಹೇಳಿ ಅಲ್ಲಿನ ಜನ ಕರೆದ್ರು. ಪತ್ರಿಜಿಯವರು ಹೇಳಿದ್ರು, ನಮ್ಮ ಧ್ಯಾನವನ್ನ ಅಲ್ಲಿ ಸುಮ್ಮನೆ ಐಡಲ್ ಆಗಿ ಕೊಂಡಿಸ್ಬಿಟ್ಟಿದ್ದೀರಲ್ಲ, ಅದನ್ನ ತಂದು ನಿಮ್ಮ ನೆತ್ತಿಯಲ್ಲಿ ಇಟ್ಕೊಳ್ಳಿ. ಅಂತಃಕರಣ ಚತುಷ್ಟಯಗಳೇನಿದೆಯಲ್ಲ, ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ, ಇವುಗಳೆಲ್ಲವನ್ನು ಒಟ್ಟು ಸೇರಿಸಿ ಅವುಗಳನ್ನ ಏಕತ್ರಿತಗೊಳಿಸಿ ತೆಗೆದುಕೊಂಡು ಹೋಗ್ತಕ್ಕಂಥ ನೆಲೆಯಾಗಲಿ. ನೋಡಿ, ಪಿರಮಿಡ್ ನಾವಿಲ್ಲಿ ಇಟ್ಟಿದ್ದೇವಲ್ಲ, ಇದಕ್ಕೆ 4 ಮುಖ ಇದೆ. ಒಂದು ಮನಸ್ಸು, ಒಂದು ಬುದ್ಧಿ, ಇನ್ನೊಂದು ಚಿತ್ತ, ಇನ್ನೊಂದು ಅಹಂಕಾರ. ಪ್ರಾರಂಭದಲ್ಲಿ ಇವೆಲ್ಲವೂ ಬಹಳ ದೊಡ್ಡದಾಗಿ ಕಂಡ್ರು ಸಹ ಬರ್ತಾ 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 ಏನಾಗ್ತದದು ಒಂದು ಜ್ಯೋತಿ ಸ್ವರೂಪವನ್ನ ತಾಳ್ತದೆ. ನಮ್ಮ ಮನೋಬುದ್ಧಿ ಚಿತ್ತ ಅಹಂಕಾರಗಳನ್ನ ಸಂಪೂರ್ಣವಾಗಿ ಸಮನ್ವಯಗೊಳಿಸಿ ಬ್ರಹ್ಮರಂಧ್ರದ ನೆಲೆಯಲ್ಲಿ ಅದರ ಪರಿಪೂರ್ಣವಾಗಿರುವಂತ ನೆಲೆ ಬೆಲೆ ಕಲೆಗಳನ್ನ ಕಂಡುಕೊಳ್ಳೋದಿದೆಯಲ್ಲ, ಕಳ್ಕೊಳ್ಳೋದಲ್ಲ, ಕಂಡುಕೊಳ್ಳೋದಿದೆಯಲ್ಲ, ಇದು ಪಿರಮಿಡ್ ಧ್ಯಾನ ಯೋಗದ ಮೂಲ ತತ್ವ. ಅತ್ತ ಇತ್ತ ಚದರಿ ಹೋಗ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನ ಧ್ಯಾನದ ನೆಲೆಯಲ್ಲಿ ತಂದು ಆ ಚದರಿ ಹೋದದ್ದನ್ನೆಲ್ಲ ಒಟ್ಟುಗೂಡಿಸಿ ತಾನೇ ತಾನಾಗಿ ನಿಲ್ಲುವಂತಹ ವ್ಯವಸ್ಥೆ ಇದೆಯಲ್ಲ, ಇದು ಮುಂದೆ ನೋಡಿ, ಧ್ಯಾನ
ನಮ್ಮೆಲ್ಲರ ಮನಸ್ಸಿನ ಸ್ಥಿತಿಯನ್ನ ನೋಡಿ. ನಾದಾನುಸಂಧಾನವೂ ಸಹ ಧ್ಯಾನವೇ. ನಾದ ಇದೆಯಲ್ಲ, ಇದು ಬಹಳ ಅದ್ಭುತವಾದದ್ದು. ನಾನೇನ್ ಅಂದ್ಕೊಂಡೆ ಅಂತ ಹೇಳಿದ್ರೆ, ನಮ್ಮೆಲ್ಲ ಮಾತುಗಳು ಮುಗಿದ ಮೇಲೆ ಸಂಗೀತ ಇಡಬೇಕಾಗಿತ್ತು. ಆ ಸಂಗೀತ ಕೇಳಿದ ಮೇಲೆ ಆ ಸಂಗೀತದ ನಾದಾನುಸಂಧಾನ ನಮ್ಮ ಮನಸ್ಸನ್ನ ಯಾವ ರೀತಿ ಹಿಡಿದಿಟ್ಟಿತ್ತೋ ಅದು ಹಾಗೆ ಸಂಪೂರ್ಣವಾಗಿ ದಿನ ಪೂರ್ತಿ ಉಳಿಲಿಕ್ಕೆ ವ್ಯವಸ್ಥೆ ಆಗಬೇಕಾಗಿತ್ತು. ಈಗ ಏನಾಯ್ತು ಅಂತ ಹೇಳಿದ್ರೆ, ಪಾಪ ಅವರು ಅದ್ಭುತವಾದ ರೀತಿಯಲ್ಲಿ ನಾದಾನುಸಂಧಾನ, ಎಲ್ಲರ ಮನಸ್ಸು ಸಹ ನಾದದ ನೆಲೆಯಲ್ಲಿ ಸೇರಿ ಹೋಗಿತ್ತಲ್ಲ. ಈಗ ಅದನ್ನ ನನ್ನ ಮಾತುಗಳಿಂದ ಚೆದರಿ ಹೊರಗೆ ತರ್ತಾ ಇದ್ದೀನಿ ನಾನು, ಅಲ್ವಾ? ನೋಡಿ, ಯಾವುದಲ್ಲಿ ನಾದ ಇದೆಯಲ್ಲ ಬಹಳ ಅದ್ಭುತವಾದದ್ದು. ನಿರಾಕಾರ ಸ್ವರೂಪವಾಗಿರುವಂತ ವಿಚಾರದ ಸಾಕಾರದ ಮೊದಲ ಕ್ಷಣವೇ ನಾದ. ನಾನು ಮಾತಾಡ್ತಾ ಇದ್ದೇನೆ, ಧ್ವನಿ ಎಲ್ಲಿಂದ ಬರ್ತಾ ಇದೆ? ಕಂಠದಿಂದ ಬರ್ತಾ ಇದೆ. ಮಾತಿನ ಶಬ್ದಗಳು ನಾಲಿಗೆ ಮತ್ತು ತುಟಿ ಇವುಗಳ ಮುಖಾಂತರವಾಗಿ ಆಕಾರಗೊಳ್ಳುತ್ತಾ ಇದೆ. ಅದಕ್ಕೆ ಮೂಲ ಕಾರಣ, ಅದಕ್ಕೆ ಪ್ರೇರಕವಾದದ್ದು ಕಂಠ. ಅದಕ್ಕೆ ಆಕಾರ ಕೊಡ್ತಕ್ಕಂಥದ್ದು ಹೃದಯ. ಅದನ್ನ ಅಂತರಂಗದಲ್ಲಿ ಸೇರಿಸಿ ಕೊಡ್ತಕ್ಕಂಥದ್ದು ನಾಭಿಸ್ಥಾನ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ಹೇಳಿ 4 ಭಾಗ ಮಾಡ್ತಾರೆ ನೋಡಿ. ಇದರಲ್ಲೂ 4, ಪಿರಾಮಿಡ್ನಲ್ಲೂ ಸಹ. ಒಂದು ಪರ, ಇನ್ನೊಂದು ಪಶ್ಯಂತಿ, ಇನ್ನೊಂದು ಮಧ್ಯಮ, ಇನ್ನೊಂದು ವೈಖರಿ. ಇವೆಲ್ಲವೂ ಶಬ್ದ ರೂಪದಲ್ಲಿ ಬಂದು ಪಿರಾಮಿಡ್ನ ಶಿಖರ ಸ್ಥಾನದಲ್ಲಿ ಅದು ನಿಶ್ಶಬ್ದದ ನೆಲೆಯಲ್ಲಿ ನಿಲ್ತದೆ. ಶಬ್ದದೊಳಗಣ ನಿಶ್ಶಬ್ದ ಬಹಳ ಮುಖ್ಯವಾಗಿ ಹೇಳ್ತಾರೆ ಶರಣರು. ಬಹಳ ಅದ್ಭುತವಾದ ವಿಚಾರ. ಶಂಕರಾಚಾರ್ಯರು ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಒಂದು ಪದ್ಯಗಳಿವೆ. ಅದು ಪರಮಾತ್ಮ ಎಲ್ಲ ಋಷಿಮುನಿಗಳು ಸಹ ಎಲ್ಲರೂ ಸೇರಿ ಆ ಶಾಸ್ತ್ರ, ಈ ಉಪನಿಷತ್ತು, ಅದು ಇದು ಇದು ಅದು ಅಂತ ಹೇಳಿ ಎಲ್ಲ ಕಡೆಯಲ್ಲೂ ಸಹ ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ ಪಿಎಂಸಿ ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಧ್ಯಾನದ ನೆಲೆ ಯಾವ ರೀತಿ ಶಬ್ದಗಳು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಇವು 4 ಸೇರಿ 4 ದಿಕ್ಕುಗಳಲ್ಲಿ ಕೇಂದ್ರಿತವಾಗಿ ನಿಶ್ಶಬ್ದದ ಮೂಲ ಸ್ವರೂಪವನ್ನು ಪಡೆಯುತ್ತಲ್ಲ, ಇದು ಪಿರಾಮಿಡ್ನ ಅಂತರಂಗದಲ್ಲಿ ನಾವು ಕಲಿಯಬೇಕಾದದ್ದು. ನಾದಾನುಸಂಧಾನ ನೋಡಿ. ನಾದ ನಮಗೆ 7 ಸ್ವರಗಳನ್ನು ಕೊಡ್ತದೆ. ಎಲ್ಲ ಸಂಗೀತ 7 ಸ್ವರಗಳನ್ನ ಕೊಡದೆ ಹೇಳ್ತದೆ. 7 ಸ್ವರ. ಇಡೀ ಸಂಗೀತದ ಎಲ್ಲವೂ ನಡೀತಕ್ಕಂಥದ್ದು 7 ಸ್ವರಗಳು. ಆರೋಹಣ, ಅವರೋಹಣ, ಸ ರಿ ಗ ಮ ಪ ದ ನಿ, ಮತ್ತೆ 7 ಸ್ವರಗಳು. ಯಾವುದೇ ಸಂಗೀತ ಇರಲಿ 7 ಸ್ವರಗಳೇ. ರಾಗಗಳೆಷ್ಟು? ಸಾವಿರಾರು ರಾಗಗಳು, ಅಗಣಿತ ರಾಗಗಳು. ಅಗಣಿತ ರಾಗಗಳು ಬರೋದು ಎಷ್ಟರಿಂದ? 7 ಸ್ವರಗಳಿಂದ. ನಾವು ಸ್ವರಗಳನ್ನ 7 ಅಂತ ಗುರುತಿಸಬಹುದು, ನಾದಗಳನ್ನ ಗುರುತಿಸ್ಲಿಕ್ಕಾಗತ್ತಾ? ಹಾಗೆ ಆ ಪರಿಪೂರ್ಣತೆಯ ನೆಲೆಯನ್ನ ನಾವು ಆನುಭಾವಿಕ ನೆಲೆಯಲ್ಲಿಯೇ ಗುರುತಿಸಬೇಕಾಗ್ತದೆ. ಆ ಗುರುತಿಸುವಂತ ವ್ಯವಸ್ಥೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದವರು ಪತ್ರಿಜಿಯವರು. ಅವರ ಸಾಧನೆ ಸರಳವಾದ ರೀತಿಯಲ್ಲಿ ಯೋಗದ ನೆಲೆಯ ಆತ್ಯಂತಿಕ ನೆಲೆಯನ್ನ ಗುರುತಿಸಿ ಅದನ್ನ ನಮ್ಮೆಲ್ಲರಿಗೂ ಕೌತುಕಮಯವಾಗಿರ್ತಕ್ಕಂಥ ಪಿರಾಮಿಡ್ಡಿನ ನೆಲೆಯಲ್ಲಿ
ಅದನ್ನ ಜಾಗೃತಗೊಳಿಸಿ ಅವರು ಧ್ಯಾನ ಅನುಸಂಧಾನ ನೆಲೆಗೋಸ್ಕರ ನಾದಾನುಸಂಧಾನ, ಧ್ಯಾನದ ವ್ಯವಸ್ಥೆ ಇವೆಲ್ಲವನ್ನು ಸೇರಿಸಿ ಜನರಿಗೆ ಬೋಧನೆಯನ್ನ ಶುರು ಮಾಡಿದ್ರು. ಅದನ್ನೇ ಆಧರಿಸಿ ರಾಮನಗರದಲ್ಲಿ ಈ ಸಂಸ್ಥೆ ಧ್ಯಾನ ಮಂದಿರ, ನಾದ ಧ್ಯಾನ ಮಂದಿರ ಏನೇ ಹೇಳಿ ನೀವು 9 ವರ್ಷ ಆಗಿದೆ. 9 ಅನ್ನೋದೇನು? 1, 2, 3, 4, 5, 6, 7, 8, 9. ಇನ್ನು ಮುಂದೆ ಬರ್ತಕ್ಕಂಥದ್ದು ಮತ್ತೆ ಅದೇ ಡಬಲ್ ಆಗ್ತಾ ಹೋಗ್ತದೆ. ಆ ವಿಚಾರ ಬೇರೆ. 9 ಅನ್ನೋದಿದೆಯಲ್ಲ, ಇದು ಪೂರ್ಣ ಸ್ಥಿತಿ. ಈಗ ಈ ಆಶ್ರಮ 9ನೆಯ ವರ್ಷದಲ್ಲಿದೆ ಅಂತ ಹೇಳಿದ್ರೆ 9 ಅನ್ನೋದಿದೆಯಲ್ಲ, ಇದು ಪೂರ್ಣ ಸ್ಥಿತಿ. ನೀವೊಂದು ಕೆಲಸ ಮಾಡಿ, ಯಾವುದೇ ಸಂಖ್ಯೆಗಳನ್ನ ನೀವು ನೋಡಿ 9 ಅಂತ ಅನ್ನೋದನ್ನ ಇಟ್ಕೊಳ್ಳಿ, ಅದನ್ನ ಗುಣಾಕಾರ ಮಾಡ್ತಾ ಹೋಗಿ. 9 2 ಎಷ್ಟು? 18. ಅದನ್ನ ಏಕಾಂಕಿ ಮಾಡಿ. 1 8 9. 9 2 ಆಯ್ತು. 9 3 7 2 9. 9 4 36. 6 3 9. 9 5 45. 5 4 9. 9 6 ಅದನ್ನು ಜೋಡಿಸಿ ಎಷ್ಟಾಯ್ತು? 9. ಸಂಪೂರ್ಣವಾಗಿ ತನ್ನ ವ್ಯವಸ್ಥೆಯಲ್ಲಿ ಎಲ್ಲಿಯೂ ತನ್ನ ಮೂಲ ಸ್ವರೂಪವನ್ನು ಬಿಟ್ಟುಕೊಡದೇ ಇರತಕ್ಕಂತ ಸಂಖ್ಯೆ ಇದೆಯಲ್ಲ, ಅದು 9. ಬೇರೆ ಇನ್ಯಾವುದಕ್ಕೂ ಆ ರೀತಿ ಬರಲ್ಲ. ನೀವು ಯಾವುದಾದ್ರೂ ಸಂಖ್ಯೆಗಳಲ್ಲಿ 5-6 ಸಂಖ್ಯೆಗಳಲ್ಲಿ ಮಧ್ಯ ಒಂದು 9 ಇದೆ ಅಂತ ಇಟ್ಕೊಳ್ಳಿ. ಆ 9 ಸಹ ನೀವು ಬಿಟ್ಟು ಕೂಡಿಸಿ ಏಕಾಂಗಿ ಮಾಡಿದ್ರು ಅದು ಒಂದೇ ಸಂಖ್ಯೆ ಬರ್ತದೆ. 9 ಸೇರಿಸಿದ್ರು ಅಷ್ಟೇ ಬರುತ್ತೆ. ಅಂದ್ರೆ ತನ್ನ ಸಾಧನೆಯಲ್ಲಿ ನಿರ್ಲಿಪ್ತ ನಿಜಾನುಭವದಲ್ಲಿ ಇರೋದಿದೆಯಲ್ಲ, ಆ ಸಂಖ್ಯೆ 9. ಆ 9 ನಾವು ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ, ಎಲ್ಲವನ್ನೂ ನಾವು ಮಾಡಬೇಕು, ನಾನು ಮಾಡಿದೆ ಅಂತನ್ನುವ ಭಾವದಿಂದ ದೂರ ಇರಬೇಕು. ನೋಡಿ, ಅದು 9ರ ಸಾಧನೆ ನಮ್ಮದು. ಆ 9ನೇ ಸಾಧನ ನಾವು ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಪೂರ್ಣತೆಗೆ ತಲುಪೋದಿಲ್ಲ. ಅಂದ್ರೆ ರಾಮನಗರದಲ್ಲಿರ್ತಕ್ಕಂಥ ಪಿರಮಿಡ್ ಧ್ಯಾನ ಯೋಗ ಮಂದಿರ ಏನಿದೆಯಲ್ಲ, ಇದು 9 ತಲುಪಿದೆ ಅಂತಂದ್ರೆ ಪರಿಪೂರ್ಣತೆಯ ನೆಲೆಯಲ್ಲಿ ನಿಮ್ಮೆಲ್ಲರ ಮುಂದೆ ಕಾಣಿಸ್ಕೊಳ್ತಾ ಇದೆ. ಏನು ಮಾಡಬೇಕಿದು? ನಮ್ಮೆಲ್ಲರನ್ನೂ 9 ಪರಿವರ್ತನೆ ಮಾಡಬೇಕು ಅಷ್ಟೇ. ಈ ಕೆಲಸ ಸಂಪೂರ್ಣವಾಗಿ ಆಗಲಿ. ಇಲ್ಲಿ ಶಬ್ದಕ್ಕಿಂತ ನಿಶ್ಶಬ್ದದ ಬೋಧನೆಯನ್ನ ಪಡೆಯಲಿಕ್ಕೆ ಸಿದ್ಧರಾಗಿದ್ದೀರಿ. ನಿಮ್ಮೆಲ್ಲರಿಗೆ ಆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಭಗವಂತ ಕೊಡ್ಲಿ ಅಂತ ಅನ್ನುವಂಥ ಮಾತನ್ನು ಹೇಳಿ ನನ್ನ ಕೆಲವು ನುಡಿಗಳನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಶುಭಂ ಭೂಯ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.